ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟಿಕೆರ ದೈವ ಸಂದೇಶ. ಈ ದಿನ ನಾವು ನೋಡ್ತಾ ಇರುವಂಥದ್ದು ಮಿಥುನ ರಾಶಿಯ ಆಗಸ್ಟ್ ತಿಂಗಳ ಒಂದು ಭವಿಷ್ಯ. ಏನೆಲ್ಲ ತೊಂದರೆಗಳಿದೆ, ಅದಕ್ಕೆ ಪರಿಹಾರಗಳೇನು ಅನ್ನುವಂತಹ ಒಂದು ಮಾಹಿತಿಯನ್ನು ಈ ದಿನ ನಾವು ನೋಡ್ತಾ ಇದ್ದೀವಿ. ಮಿಥುನ ರಾಶಿಯವರಿಗೆ ಅಂದರೆ ಮೃಗಶಿರ ನಕ್ಷತ್ರದ ಕೊನೆ 2 ಪಾದಗಳು, ಆರ್ದ್ರ ನಕ್ಷತ್ರ ಮತ್ತು ಪುನರ್ವಸು ನಕ್ಷತ್ರದ ಮೊದಲ 3 ಪಾದಗಳಲ್ಲಿ ಜನಿಸಿರುವಂಥವ್ರಿಗೆ ಆಗಸ್ಟ್ ತಿಂಗಳು ಹೇಗಿರ್ತದೆ ಅನ್ನುವಂಥ ಒಂದು ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನು ಈ ದಿನ ನಾವು ತಿಳ್ಕೋಬಹುದು. ನಿಮಗೆ ಪರ್ಸ್ನಲ್ ಆಗಿರುವಂಥ ಒಂದು ಟ್ಯಾರೋ ರೀಡಿಂಗ್, ಆಕಾಶಿಕ್ ರೀಡಿಂಗ್ ಬೇಕಾಗಿದೆ ಅನ್ನೋದಾದರೆ, ಅಥವಾ ನಿಮಗೆ ಸಂಪೂರ್ಣವಾಗಿರುವಂಥ ನಿಮ್ಮ ಭವಿಷ್ಯದ ಬಗ್ಗೆ ಒಂದು ಆಸ್ಟ್ರಾಲಜಿ ರಿಪೋರ್ಟ್ ಬೇಕಾಗಿದೆ ಅಂದರೆ ಕೂಡ ನೀವು ನಮ್ಮನ್ನು ಸಂಪರ್ಕ ಮಾಡಬಹುದು. ಈ ಆಗಸ್ಟ್ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಗ್ರಹಗಳ ಸಂಚಾರ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಎಫೆಕ್ಟನ್ನು ಕೊಡ್ತಾ ಇರುವಂಥದ್ದು. ನಿಮ್ಮ ಜನ್ಮ ರಾಶಿಯಲ್ಲೇ ಅಂದರೆ 1ನೇ ಮನೆಯಲ್ಲಿ ಮಂಗಳ ಗ್ರಹ ಇರುವಂಥದ್ದು, 2ನೇ ಮನೆಯಲ್ಲಿ ಅದರಲ್ಲೂ ಕೂಡ ಒಂದು ಉಚ್ಚ ಸ್ಥಾನದಲ್ಲಿ ಗುರು ಇದ್ದಾರೆ, 9ನೇ ಮನೆಯಲ್ಲಿ ರಾಹು ಮತ್ತು 10ನೇ ಮನೆಯಲ್ಲಿ ಕರ್ಮಕಾರಕ ಆಗಿರುವಂತಹ ಶನಿಯವರು ಸಂಚಾರ ಮಾಡ್ತಾ ಇದ್ದಾರೆ. ಈ ಗ್ರಹಗಳ ಸಂಚಾರ ನಿಮ್ಮ ಜೀವನದ ಮೇಲೆ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ಈ ದಿನ ನಾವು ನೋಡೋಣ. ಮೊದಲನೇದಾಗಿ ನಿಮ್ಮ ಒಂದು ಪ್ರೊಫೆಷ್ನಲ್ ಲೈಫಲ್ಲಿ ಅಂದರೆ ನೀವು ಜಾಬ್ ಮಾಡ್ತಾ ಇರ್ಬೋದು ಅಥವಾ ವ್ಯವಹಾರ ಮಾಡ್ತಾ ಇರ್ಬೋದು, ಅದರ ಬಗ್ಗೆ ಹೇಳೋದಾದರೆ 10ನೇ ಮನೆಯಲ್ಲಿರುವಂಥ ಶನಿ ನಿಮ್ಮ ಒಂದು ಪ್ರೊಫೆಷ್ನಲ್ ಲೈಫಲ್ಲಿ ಸ್ಟೆಬಿಲಿಟಿ ಅನ್ನೋದನ್ನು, ಒಂದು ಉತ್ತಮವಾಗಿರುವಂಥ ಪ್ರಗತಿ ಅನ್ನೋದನ್ನು ತರ್ತಾ ಇದ್ದಾರೆ. ನೀವು ಮಾಡುವಂಥ ಒಂದು ಹಾರ್ಡ್ ವರ್ಕ್ಗೆ ತಕ್ಕನಾಗಿರುವಂಥ ರಿಸಲ್ಟನ್ನು ಖಂಡಿತವಾಗ್ಲೂ ಕೊಡ್ತಾರೆ. ಕೆಲಸದ ಸ್ಥಳದಲ್ಲಿ ಹೊಸ ಜವಾಬ್ದಾರಿಗಳು ಹೆಚ್ಚಾಗುತ್ತೆ. ಆದರೆ ಜನ್ಮ ರಾಶಿಯಲ್ಲೇ ಮಂಗಳ ಇರೋದ್ರಿಂದ ಕೆಲಸದ ಒತ್ತಡ ಅನ್ನೋದು ಜಾಸ್ತಿ ಇರುತ್ತೆ. ಸಣ್ಣ ಪುಟ್ಟ ವಿಷಯಕ್ಕೂ ಕೋಪ, ಕಿರಿಕಿರಿ ಉಂಟಾಗಬಹುದು. ಕಚೇರಿಯಲ್ಲಿ ಅಂದರೆ ಆಫೀಸಲ್ಲಿ ನಿಮ್ಮ ಒಂದು ಕೊಲೀಗ್ಸ್ ಜೊತೆ ವಾದ ವಿವಾದಗಳಿಗೆ ಇಳಿದೆ ತಾಳ್ಮೆಯಿಂದ ನೀವು ವರ್ತನೆ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಈ ಒಂದು ಆಗಸ್ಟ್ ತಿಂಗಳಲ್ಲಿ ಹಣಕಾಸಿನ ವಿಷಯದಲ್ಲಿ ಅಥವಾ ನಿಮ್ಮ ಒಂದು ಫ್ಯಾಮಿಲಿ ವಿಚಾರಕ್ಕೆ ಬರೋದಾದರೆ, ಈ ತಿಂಗಳು ನಿಮಗೆ ತುಂಬಾ ಅದ್ಭುತವಾಗಿರುವಂಥದ್ದು 2ನೇ ಮನೆ ಅಂದರೆ ಧನ ಮತ್ತು ಕುಟುಂಬ ಸ್ಥಾನ. ಅಲ್ಲಿ ಗುರುಗ್ರಹ ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ನಿಮ್ಮ ಒಂದು ಆರ್ಥಿಕ ಪರಿಸ್ಥಿತಿ ತುಂಬಾ ಚೆನ್ನಾಗಿರುತ್ತೆ. ಹಣದ ಹರಿವು ಕೂಡ ತುಂಬ ಉತ್ತಮವಾಗಿರುತ್ತೆ, ಹಾಗೆ ಉಳಿತಾಯ ಕೂಡ ಆಗುತ್ತೆ. ನಿಮ್ಮ ಮಾತಿಗೆ ಕುಟುಂಬದಲ್ಲಿ ಮತ್ತು ಸಮಾಜದಲ್ಲಿ ಹೆಚ್ಚಿನ ಬೆಲೆ ಅನ್ನೋದು ಸಿಗುತ್ತೆ. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವಂಥ ಯೋಗ ಇದೆ. ಹಾಗೆ ಕುಟುಂಬ ಸದಸ್ಯರ ಜೊತೆ ನೀವು ಬಹಳ ಸಂತೋಷವಾಗಿ ಈ ಒಂದು ತಿಂಗಳಲ್ಲಿ ಕಾಲವನ್ನು ಕಳೀತೀರಾ. ಆರೋಗ್ಯದ ವಿಚಾರದಲ್ಲಿ ಈ ತಿಂಗಳು ನೀವು ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಜನ್ಮ ರಾಶಿನಲ್ಲೇ ಇರುವಂಥ ಮಂಗಳ ಅವರ ಒಂದು ಪ್ರಭಾವದಿಂದ ದೇಹದಲ್ಲಿ ಉಷ್ಣಾಂಶ ಅನ್ನೋದು ಜಾಸ್ತಿ ಆಗುತ್ತೆ. ತಲೆನೋವು ಅಥವಾ ಒಂದು ರಕ್ತದ ಒತ್ತಡ ಅನ್ನೋವಂತಹ ಸಮಸ್ಯೆಗಳು ನಿಮ್ಮನ್ನು ಕಾಡಿಸಬಹುದು. ಅತಿಯಾದ ಕೋಪ ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಇರುವಂಥದ್ದು, ತುಂಬಾ ಸ್ಟ್ರೆಸ್ ಆಗುವಂಥದ್ದು, ನಿಮ್ಮ ಶಕ್ತಿನ ಕಡಿಮೆ ಮಾಡುವಂಥದ್ದು. ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಂಡು ಸಾಕಷ್ಟು ನೀರು ಕುಡಿಯುವಂಥದ್ದು, ಪ್ರತಿದಿನ ಯೋಗ ಮತ್ತು ಧ್ಯಾನ ಈ ರೀತಿ ಒಂದು ಒಳ್ಳೆಯ ಅಭ್ಯಾಸಗಳನ್ನು ರೂಢಿ ಮಾಡ್ಕೊಳ್ಳೋದ್ರಿಂದ ಈ ಮನಸ್ಸಿಗೆ ಆಗುವಂಥ ಸ್ಟ್ರೆಸ್ಸನ್ನು ನೀವು ಕಡಿಮೆ ಮಾಡ್ಕೊಳ್ಬೋದು. ಕೋಪವನ್ನು ಕೂಡ ನೀವು ಕಂಟ್ರೋಲ್ ಮಾಡೋದಕ್ಕೆ ಮೆಡಿಟೇಷನ್ ನಿಮಗೆ ಸಹಾಯವನ್ನು ಮಾಡುತ್ತೆ. ಕೊನೆಯದಾಗಿ ಈ ಆಗಸ್ಟ್ ತಿಂಗಳಲ್ಲಿ ನಿಮ್ಮೆಲ್ಲ ಒಂದು ತೊಂದರೆಗಳಿಗೆ ಪರಿಹಾರ ಏನು, ಯಶಸ್ಸನ್ನು ಹೇಗೆ ಸಾಧಿಸಬಹುದು ಈ ಒಂದು ಪರಿಹಾರಗಳಿಂದ ಅಂತ ನೋಡೋದಾದರೆ, ಪ್ರತಿದಿನ ಬೆಳಗ್ಗೆ ಶ್ರೀ ವಿಷ್ಣು ಸಹಸ್ರನಾಮವನ್ನು ಪಠಣೆ ಮಾಡಬಹುದು ಅಥವಾ ಕೇಳಬಹುದು. ಮಿಥುನ ರಾಶಿಯ ಅಧಿಪತಿ ಬುಧ ಆಗಿರೋದ್ರಿಂದ ಶ್ರೀ ಮಹಾವಿಷ್ಣುವಿನ ಆರಾಧನೆ ಮಾಡೋದ್ರಿಂದ ನಿಮ್ಮ ಮನಸ್ಸಿಗೆ ತುಂಬ ಒಂದು ಶಾಂತಿ ಸಿಗುತ್ತೆ. ನಿಮ್ಮೆಲ್ಲ ಕೆಲಸಗಳಲ್ಲಿ ಜಯ ಅನ್ನೋದು ಸಿಗುತ್ತೆ. ಈ ಆಗಸ್ಟ್ ತಿಂಗಳು ನಿಮ್ಮ ಜೀವನದಲ್ಲಿ ಅಪಾರವಾಗಿರುವಂಥ ಯಶಸ್ಸು, ನೆಮ್ಮದಿ ಮತ್ತು ಅಭಿವೃದ್ಧಿಯನ್ನು ಖಂಡಿತ ತರಲಿ. ನಿಮ್ಮ ಜಾತಕವನ್ನು ನೀವು ಬರೆಸಬೇಕು ಅಂತ ಅಂದ್ಕೊಂಡಿದ್ರೆ, ನಿಮ್ಮ ಮಕ್ಕಳದಾಗಿರ್ಬೋದು, ನಿಮ್ಮದಾಗಿರ್ಬೋದು, ನಮ್ಮನ್ನು ನೀವು ಸಂಪರ್ಕ ಮಾಡ್ಬೋದು. ಎಲ್ಲದನ್ನು ಕೂಡ ಅನಾಲಿಸಿಸ್ ಮಾಡಿ ನಿಮಗೆ ಸಂಪೂರ್ಣವಾಗಿರುವಂತಹ ಒಂದು ನಿಮ್ಮ ಭವಿಷ್ಯದ ಒಂದು ರಿಪೋರ್ಟನ್ನು ನಾವು ಕಳಿಸ್ಕೊಡ್ತೇವೆ. ಟ್ಯಾರೋ ರೀಡಿಂಗ್ ಆಗಿರ್ಬೋದು, ಆಕಾಶಿಕ್ ರೀಡಿಂಗ್ ಆಗಿರ್ಬೋದು, ಇನ್ನೂ ಬಹಳಷ್ಟು ಸೇವೆಗಳು ನಮ್ಮಲ್ಲಿ ಲಭ್ಯವಿದೆ. ಈ ಒಂದು ನಂಬರಲ್ಲಿ ನೀವು ನಮ್ಮನ್ನು ಸಂಪರ್ಕ ಮಾಡಬಹುದು. ಧನ್ಯವಾದಗಳು. ಶುಭ ದಿನ.